ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವಪ್ಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸಕ್ಕತ್ತಾಗಿದ್ದೀನಿ ಗೈಸ್. ಇವತ್ತು ಬಂದು ಯಾವ ವಾರ? ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಡೂರ್ ಹತ್ರ ಚಿಕ್ಕಮ್ಮ ದೊಡ್ಡಮ್ಮ ಅನ್ನೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಹೋಗೋಣ. ಫಸ್ಟ್ ಈಗ ಪೆಟ್ರೋಲ್ ಹಾಕ್ಕೋಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಟಿಫನ್ ಮಾಡಿ ಹೊರಡೋದು. ಇವಾಗ ಟೈಮ್ ಎಷ್ಟು? 8:30. ನಾವು ಮನೆ ಬಿಟ್ಟಾಗ 7:30ನಾ? 7:30 7 ಗಂಟೆ. ಇನ್ನೊಂದು ಕಾರ್ ಬರ್ತಿದೆ. ಟಿಫನ್ ಇಲ್ಲಿ ಒಂಥರ ಯೂನಿಕ್ ಆಗಿತ್ತು, ಸೊ ಅದಕ್ಕೆ ಇಲ್ಲಿ ನಿಲ್ಸೋಣ ಅಂತ ನಿಲ್ಲಿಸಿ. ಅಯ್ಯಪ್ಪ, ನೀಟ್ನೆಸ್ ಇಲ್ಲ. ಇಲ್ಲೊಂದು ಕಡೆ ನೋಡಿದ್ವಿ, ನೀಟ್ನೆಸ್ಸೇ ಇರಲಿಲ್ಲ. ಅದಕ್ಕೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಅಲ್ಲಿ ಚೆನ್ನಾಗಿಲ್ಲ ಅಂತ ಗೈಸ್. ಈಗ ಇದೆಲ್ಲ ಈ ಕಡೆ ಬೇರೆ ಕಡೆ ಬಂದ್ವಿ. ಯಾವುದು ಹೋಟ್ಲ್ ಹೆಸರು? ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಅಂತೆ. ಭವಿತ್ತಿದ್ದಾನೆ ಅಲ್ಲಿ. ಫಸ್ಟ್ ಅದು ಇಡ್ಲಿಗಳು ತಿಕ್ಕೊಡೋದು ಆಗೋದೇ ಇಲ್ಲ, ಸುಸ್ತಾಗಿದೆ. ಇದು ಯಾಕೋ ಗೈಸ್, ಚೆನ್ನಾಗಿದೆ ರೆಸ್ಟೋರೆಂಟ್. ಮೇ ಬಿ ಹೊಸದು ಅನಿಸುತ್ತೆ. ಚೆನ್ನಾಗಿದೆ. ಭವಿತ್ ಆಟ ಆಡಕ್ಕೆ ಹೋಗ್ಬಿಟ್ಟು ಅವನು. ಏಯ್, ಬಿದ್ದೋಯ್ತೀಯಾ? ಭವೇತ್, ಎಲ್ಲಿ ಬಂದ್ರು ಆಟನ ಗೈಸ್. ಭವಿತ್ಗೆ ಇವತ್ತು ಜ್ವರ ಬಂದಿದೆ. ನಿನ್ನೆಯಿಂದನೇ ಸ್ವಲ್ಪ ಜ್ವರ. ಸ್ವಲ್ಪ ಮಾಲಲ್ಲಿ ಏಯ್ ಬಿಡ ಬಿಡ ಬಿದ್ದೋಯ್ತಾನೆ. ಇಲ್ಲಿಂದ ಇಕ್ಕೋಬೇಕು ಕೈ. ಇವ್ನಿಗಿಲ್ಲೇ ಇಸ್ಕೊಬತ್ತಿ, ಆಟ ಆಡ್ಸ್ಕೊಂಡು ತಿನ್ಸ್ತೀನಿ. ಆಮೇಲೆ ಆಟ ಆಡ್ಬತ್ತಿ ಬಾ. ಫಸ್ಟು ಇಡ್ಲಿ ತಿನ್ನುವಂತೆ ಗೈಸ್. ಟಿಫನ್ ಎಲ್ಲ ಆಯಿತು. ಸ್ವಲ್ಪ ಲೈಟಾಗಿ ತಿನ್ಕೊಂಡು ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ. ಆಲ್ರೆಡಿ ನಮ್ಮ ಅಮ್ಮ ಅವರೆಲ್ಲ ಅವ್ರು ಇನ್ನೊಂದು ಕಾರಲ್ಲಿ ಬಂದಿದ್ದಾರೆ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಅವರೆಲ್ಲ. ಇವಾಗ ನಾವೊಂದು ಕಾರಲ್ಲಿ ಹೋಗ್ಬೇಕು. ಏಯ್, ವಿಡಿಯೋ ಮಾಡುವ, ಬೇಗ ಬಾ. ರಂಜಿತ್ ಬಾ. ಭವಿತ್ ಮಾಡ್ಲಾ? ಸ್ಟಾರ್ಟ್ ಆಗ್ಬಿಟ್ಟೈತೆ. ಗಾಯ್ಸ್, ಎಲ್ಲ ಪಾರ್ಸಲ್ ತಗೊಂಡಿದೀವಿ. ಅವರು ಈ ಕಡೆ ಬನ್ನಿ ಅಂದ್ರೆ ನಮ್ಮ ಇನ್ನೊಂದು ಕಾರ್ ಅವ್ರು ಆ ಕಡೆ ಹೊಂಟೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಪಾರ್ಸಲ್ ತಗೊಂಡು ಹೊರಡ್ತಾ ಇದ್ದೀವಿ. ಬನ್ನಿ ಬಾ, ಬರೋ. ಗೈಸ್, ಈಗ ಮಡ್ಲಕ್ಕಿ ಎಲ್ಲ ತಗೊಳಕ್ ಬಂದ್ವಿ ದೇವಸ್ಥಾನಕ್ಕೆ. ನೋಡಿ ಯಾವ್ದು ಹೆಂಗದು ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೂ ಭಕ್ತಾದಿಗಳು ದಾಸೋಹಕ್ಕೆ ನೀಡುವ ದವಸ ಧಾನ್ಯ ದೇಣಿಗೆಗಳನ್ನು ದಾಸೋಹದಲ್ಲಿ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಅನ್ನ ಪ್ರಸಾದವಿರುತ್ತದೆ. ಭಕ್ತಾದಿಗಳು ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಬೇಕು. ಭಕ್ತಾದಿಗಳಲ್ಲಿ ವಿನಂತಿ,
ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಪ್ರಸಾದವಿರುತ್ತದೆ. ಭಕ್ತಾದಿಗಳು ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಹಾಗೂ ಭಕ್ತಾದಿಗಳು ದಾಸೋಹಕ್ಕೆ ನೀಡುವ ದವಸ ಧಾನ್ಯ ದೇಣಿಗೆಗಳನ್ನು ದಾಸೋಹದಲ್ಲಿ ನೀಡಿ ತಿದ್ದುಪಡಿ. ಭಕ್ತಾದಿಗಳ ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಭಕ್ತಾದಿಗಳು ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ದಾಸೋಹದಲ್ಲಿ ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಬೇಕು. ಆಲ್ರೆಡಿ ನಾವು ಅಮ್ಮವರೆಲ್ಲ ಪೂಜೆ ಮಾಡಿಸ್ಬಿಟ್ಟು ಬರ್ತಾವ್ರ ಆಚೆ. ಭಕ್ತಾದಿಗಳಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ಪೂಜೆ ಎಲ್ಲ ಆಯಿತು. ಈಗ ಮತ್ತೆ ಆ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ಬಂದು ಗೈಸ್ ನಾವು ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಈ ಥರ ಕಾಲಕ್ಕೆ ನಾವು ಕಟ್ಸ್ಕೊಂತೀವಿ ನೋಡಿ. ಆಲ್ರೆಡಿ ನಾನು ಕಟ್ಸ್ಕೊಂಡಿದ್ದೀನಿ. ಏನು ನೀನು ಕಟ್ಸ್ಕೊಂಡಾ? ಯಾಕಿತ್ತು ಆವಾಗವಾಗ ಹುಷಾರೇ ಇರಲ್ಲ. ಭವಿತ್ ಇಲ್ಲಿ ನೋಡೋ. ಸಾಕು. ಹೋಗು, ಹತ್ರ ಹೋಗು. ಕೂಗ್ತಾನೆ ರಂಜು. ಮುಂದೆ ಹೋಗ್ಬೇಡ. ಗೈಸ್ ಇಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಅಂತ ದೇವಸ್ಥಾನ ಇದೆ. ಇಲ್ಲಿ 2 ಅಕ್ಕ ತಂಗಿಯರು 2 ದೇವಸ್ಥಾನ ಅಂತೆ. ಅದಕ್ಕೆ 2 ಮಡ್ಲಕ್ಕಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ. ಹೋಗು
ತಗೋ, ಅದೆಲ್ಲ ದೇವ್ರದ್ದು ಮನೆಗೆ. ಇದೇ ಬೇಕಾ ಬೇರೆದ್ ಬೇಕಾ? ಆಮೇಲೆ ಅಲ್ಟಿ ಯಾವ್ದು ಬೇಕೋ? ಇದೇ ಬೇಕಾ ಬೇರೆದ್ ಬೇಕಾ? ಬಮ್ಮ ಚೆನ್ನಾಗಿ ಇನ್ನ ಬೇರೆ ಇಸ್ಕೋ. ಇದೇ ಬೇಕಾ? ಸರಿ ಬಾ ಬಾ. ಯಾರೇ ಕೇಳಬಾರ್ದು. ತಿರ್ಗಾ ಸೆಟರ್ ಬ್ಯಾಟ್ ಬೇಕು, ಏನ್ ಬೇಕು? ಹೆಲಿಕಾಪ್ಟರ್ ಎಲ್ಲ ಐತೆ, ತೋರಿಸ್ತೀನಿ. ಎಲ್ಲಿ ಇಲ್ಲ, ಚೆನ್ನಾಗಿರಲ್ಲ ಅದಲ್ಲ. ಇಲ್ಲ ಕಣ, ಹೆಲಿಕಾಪ್ಟರ್ ಇಲ್ಲ ಕಣ. ಬೇಕಿದ್ರೆ ಇಸ್ಕೊಂಬಂದು ಇಸ್ಕೊಂಬಂದು ಬಿಸಾಕ ಅವ್ರ ಮನೇಲಿ. ಗೈಸ್, ಸ್ವಲ್ಪ ನಾವು ನಾನ್ ವೆಜ್ ಮಾಡ್ತೀವಿ. ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ನಾನ್ ವೆಜ್ ಮಾಡ್ತೀವಿ. ಒಂದೊಂದ್ಸಲಿ ಮಾಡಿಸ್ತೀವಿ, ಒಂದೊಂದ್ಸಲಿ ಹೊಂಟೋಗ್ತೀವಿ. ಹಾಗೆ ಇವಾಗ ಪೂಜೆ ಮಾಡಿಸ್ಬಿಟ್ಟು ನಾನ್ ವೆಜ್ ಎಲ್ಲ ಮಾಡೋಣ ಅಂತ ಬಂದಿದ್ದೀವಿ. ವೆದರ್ ಕೂಡ ಸಖತ್ತಾಗಿದೆ, ಫುಲ್ ಕ್ಲೌಡ್ ಸಖತ್ತಾಗಿದೆ. ಬನ್ನಿ, ಈಗ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡಿದ್ದಾರೆ, ನಾನ್ ವೆಜ್ಜು. ಹೋಗೋಣ. ಏಯ್ ಕುತ್ಕೋ. ಎಲ್ಲ ನಾಷ್ಟನೇ ಮಾಡಿಲ್ವಾ? ಚೆನ್ನಾಗಿ ಫಸ್ಟ್ ನಾಷ್ಟ ತಿಳ್ಕೊಳ್ರಿ. ಈಗ ಸ್ವಲ್ಪ ಅಡುಗೆ ಮಾಡಕ್ಕೆ ಪ್ಲೇಸ್ ಹುಡ್ಕೋಣ ಅಂತ ಹೋಗ್ತಾ ಇದೀವಿ. ಜರ್ಕೊಳ ಎಲ್ಲರೂ ಚೆನ್ನಾಗಿರೋ ಪ್ಲೇಸ್ ನೋಡೋಣ ಅಂತ ಒಂಥರ. ಇವರೆಲ್ಲ ಹೋಟ್ಲಿಗೆ ಬರ್ದಿರ್ಲಿಲ್ಲ, ಅದಕ್ಕೆ ತಿಂತವ್ರೆ. ಮೊಸರು ಬಜ್ಜಿ ಕೊಟ್ರ ನಿಮ್ಗೆ? ಸ್ವಲ್ಪ ಹೇಳ, ಇವಾಗ ಹೇಳ ಬೋನ್ ಹೇಳ.